ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲಾದಂತಹ ಹಲ್ಲೆಯನ್ನ ಖಂಡಿಸಿ ಎಂಇಎಸ್ ಪುಂಡರ ಪುಂಡಾಟವನ್ನ ಖಂಡಿಸಿ ಇವತ್ತು ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಒಂದು ಕಡೆ ಆಗ್ತಾ ಇದೆ. ಜೊತೆಗೆ ಬಂದ್ಗೆ ಯಾವ ರೀತಿಯಾದಂತಹ ರೆಸ್ಪಾನ್ಸ್ ಇದೆ ಅನ್ನೋದರ ಬಗ್ಗೆ ಮಾಹಿತಿ ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಂಜು ಈಗ ಕೆಂಪೇಗೌಡ ರೈಲ್ವೆ ನಿಲ್ದಾಣದಿಂದ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಮಂಜು, ರೈಲ್ಗಳ ಸಂಚಾರ ಏನೋ ಎಂದಿನಂತಿದೆ. ಸೊ ಕೆಂಪೇಗೌಡ ರೈಲ್ವೆ ನಿಲ್ದಾಣದ ಬಳಿ ಯಾವ ರೀತಿಯಾದಂತಹ ವಾತಾವರಣ ಕಂಡು ಬರ್ತಾ ಇದೆ? ಸಾರ್ವಜನಿಕರು ಏನು ಹೇಳ್ತಾ ಇದ್ದಾರೆ ಇವತ್ತಿನ ಬಂದ್ಗೆ ಸಂಬಂಧಪಟ್ಟ ಹಾಗೆ? ವೀಣಾ, ಏನು ಅಖಂಡ ಕರ್ನಾಟಕ ಬಂದ್ನ ಎಫೆಕ್ಟ್ ಇಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಅಷ್ಟಾಗಿ ಕಾಣ್ತಾ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ನಾವು ನೋಡ್ಬೋದಾಗಿದೆ, ಬೆಳಗಿನಿಂದಲೂ ಕೂಡ ಅಂದ್ರೆ ಏನು 5 ಗಂಟೆಯಿಂದಲೂ ಕೂಡ ಬೆಳಗಿನ ಜಾವ ಸಾಕಷ್ಟು ಪ್ರಯಾಣಿಕರು ಇಲ್ಲಿ ಎಂದಿನಂತೆ ಹೋರಾಟವನ್ನು ನಡೆಸ್ತಾ ಇರ್ತಕ್ಕಂಥ, ಅಂದ್ರೆ ಬೆಂಗಳೂರಿಂದ ಹೊರ ಹೋಗ್ತಕ್ಕಂಥವ್ರು ಮತ್ತೆ ಬೆಂಗಳೂರಿಗೆ ಬರ್ತಕ್ಕಂಥವ್ರು ಏನಿದ್ರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಬಂದ್ ಇದೇನದೇ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಅವರು ನಾರ್ಮಲ್ ಆಗಿ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇನ್ನ ಇಲ್ಲಿನ ಪೊಲೀಸ್ ಅಂದ್ರೆ ಕಾಟನ್ಪೇಟೆ ಪೊಲೀಸ್ನವರು ಒಂದಷ್ಟು ಜನ ಸಿಬ್ಬಂದಿಗಳು ನಿಯೋಜನೆ ಮಾಡ್ಕೊಂಡಿದ್ರೆ ಈ ಭಾಗದಲ್ಲಿ ಅಂದ್ರೆ ಇಲ್ಲಿ ಒಟ್ಟಾರೆಯಾಗಿ 100ಕ್ಕೂ ಹೆಚ್ಚು ಜನ ಪೊಲೀಸರು ಸಿಬ್ಬಂದಿ ನಿಯೋಜನೆ ಆಗಿದೆ. ಒಂದು KSRP ತುಕಡಿಯನ್ನ ಕೂಡ ನಿಯೋಜನೆ ಮಾಡಲಾಗಿರ್ತಕ್ಕಂಥದ್ದು. ಯಾವುದೇ ರೀತಿಯಂತಹ ಎಫೆಕ್ಟ್ಗಳು ಆಗಬಾರ್ದು ಅಂತೇಳಿ ಪೊಲೀಸ್ನವರು ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಬಂದೋಬಸ್ತ್ಗೆ ನಿಯೋಜನೆಗೊಂಡಿರ್ತಕ್ಕಂಥದ್ದು. ಅಂದ್ರೆ ಪ್ರಮುಖವಾಗಿ ಇಲ್ಲಿ ನಾವು ನೋಡಬಹುದಾಗಿದೆ, ಇಲ್ಲಿ ಕರೆ ಕೊಟ್ಟಿರ್ತಕ್ಕಂಥವ್ರು ಅಂದ್ರೆ ಓಲಾ ಊಬರ್ ಕೂಡ ಬೆಂಬಲವನ್ನು ಸೂಚಿಸಿದ್ರು. ಅಂದ್ರೆ ಯಾವುದೇ ರೀತಿಯಂತ ಆಟೋ ಚಾಲಕರು ಓಲಾ ಊಬರ್ ಇರ್ಬೋದು, ಯಾರು ಕೂಡ ಬಂದ್ನ ಎಫೆಕ್ಟ್ಗೆ ಭಾಗಿಯಾಗಿಲ್ಲ. ನಾವು ನೋಡ್ತಿದ್ದೀವಿ, ಇದು ಓಲಾ ಊಬರ್ನ ವೆಹಿಕಲ್ ಆಗಿರ್ತಕ್ಕಂಥದ್ದು. ಇದು ಕೂಡ ನೇರವಾಗಿ ರೈಲ್ವೆ ನಿಲ್ದಾಣದ ಒಳಭಾಗಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ನೋಡ್ತಿದ್ವಿ. ಬೆಳಗಿನಿಂದಲೂ ಕೂಡ ಇದೇ ರೀತಿಯಾಗಿ ಹೋಗ್ತಿದ್ವಿ. ಇನ್ನು ಆಟೋಗಳೇನಿದೆ, ಆ ಆಟೋಗಳು ಕೂಡ ಪ್ರಮುಖವಾಗಿ ಓಲಾ ಊಬರ್ ಬುಕ್ ಮಾಡಿರ್ತಕ್ಕಂಥ ಆಟೋಗಳು ಆ ಭಾಗದಲ್ಲಿ ರಸ್ತೆಯಲ್ಲಿ ಏನು ಕಾಣ್ತಿದೆ ಆ ಭಾಗದಲ್ಲಿ ಇರ್ತಕ್ಕಂಥದ್ದು. ಇನ್ನು ಸ್ಥಳೀಯವಾಗಿರ್ತಕ್ಕಂಥ ಆಟೋಗಳಿಂದ ಈ ಭಾಗದಲ್ಲಿ ನಿಂತಿರ್ತಕ್ಕಂಥದ್ದು. ಇಲ್ಲಿನ ಲೋಕಲ್ಸ್ ಇದ್ರೆ ಅವರು ಇಲ್ಲಿದ್ರೆ ಪ್ರಮುಖವಾಗಿ ನಾವು ನೋಡ್ಬೋದಾಗಿದೆ ವೀಣಾ, ಈ ಒಂದು ಯಾವುದೇ ರೀತಿಯಂತ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಾಗ ಆಟೋ ಚಾಲಕರು ಬಹಳಷ್ಟು ಎಫೆಕ್ಟಿವ್ ಆಗಿ ಬಂದ್ಗೆ ಬೆಂಬಲ ಸೂಚಿಸ್ತಾರೆ. ಆದ್ರೆ ಇಲ್ಲ ನೋಡ್ತಾ ಇದ್ರೆ ಯಾವುದೇ ರೀತಿಯಿಂದ ಬೆಂಬಲ ಇಲ್ಲ ಅನ್ಸುತ್ತೆ. ಇಲ್ಲಿ ಆಟೋ ಡ್ರೈವರ್ ಕೂಡ ಇದನ್ನು ಮಾತಾಡಿಸುವಂತ ಪ್ರಯತ್ನವನ್ನು ಮಾಡ್ತೇನೆ. ಅಣ್ಣ ಬಂದೇನ್ ಮಾಡೋದು ಅಣ್ಣ? ಬಹುಶಃ ಈ ಆಟೋದವರು ಅಷ್ಟಾಗಿ ಏನು ಬಂದ್ಗೆ ಬೆಂಬಲ ಸೂಚಿಸುವಂತ ನಿಟ್ಟಿನಲ್ಲಿ ಕಾಣ್ತಾ ಇಲ್ಲ. ಬೆಳಗ್ಗಿಂದಲೂ ಕೂಡ ಮಾತಾಡ್ತಾ ಇದೀವಿ. ಆದ್ರೆ ಎಲ್ಲಿ ಮಾತಾಡಿದ್ರೆ ಏನು ತೊಂದರೆ ಆಗುತ್ತೋ ಅಂತ ಹೇಳಿ ಅವರು ಕೂಡ ಮಾತಾಡ್ತಾ ಇಲ್ಲ. ನಾವು ನೋಡ್ತಿದ್ವಿ ಸದ್ಯ ಯಾವುದೇ ರೀತಿಯಂತ ಬೆಂಬಲಕ್ಕೆ ಏನು ಬಂದ್ಗೆ ಬೆಂಬಲ ಸೂಚಿಸುವಂತ ನಿಟ್ಟಿನಲ್ಲಿ ಆಟೋ ಚಾಲಕರು ಯಾರು ಮುಂದಾಗಿಲ್ಲ. ಒಂದಷ್ಟು ಜನ ಮಾತಾಡುವಂತ ನಿಟ್ಟಿನಲ್ಲಿ ಅಂದ್ರೆ ಪ್ರಯಾಣಿಕರು ಈ ಹಿಂದೆ ಮಾತಾಡುವಂತ ನಿಟ್ಟಿನಲ್ಲಿ ಹೇಳ್ತಾ ಇದ್ರು. ಅಂದ್ರೆ ಇಲ್ಲಿ ಬಂದ್ ಇದೆಯಾ ಇಲ್ವಾ ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ ಹೇಳಿ ಹೋಗ್ತಾ ಇರ್ತಕ್ಕಂಥ. ಒಟ್ಟಾರೆಯಾಗಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಏನಿಲ್ಲಿ ನಿಯೋಜನೆಗೊಂಡಿದ್ರೆ, ಇನ್ನ ಆಟೋ ಚಾಲಕರು ಎಂದಿನಂತೆ ಅಂದ್ರೆ ಸಂಚಾರ ನಡೆಸ್ತಾ ಇರ್ತಕ್ಕಂಥದ್ದು. ಇನ್ನು ಪ್ರಯಾಣಿಕರು ಕೂಡ ಅದೇ ರೀತಿಯಾಗಿ ಸಂಚಾರ ನಡೆಸ್ತಿದ್ರೆ ವೀಣಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.